ದಾಂಡೇಲಿಯ ಅಂಬೆವಾಡಿಯಲ್ಲಿರುವ ಸೆಂಟ್ ಜೋಸೆಫ್ ವರ್ಕರ್ಸ್ ಚರ್ಚಿನಲ್ಲಿ ರಜತ ಮಹೋತ್ಸವದ ಸಂಭ್ರಮ. ನಗರದ ಅಂಬೆವಾಡಿಯಲ್ಲಿ ಸೆಂಟ್ ಜೋಸೆಫ್ ವರ್ಕರ್ ಚರ್ಚಿನಲ್ಲಿ ಸಂಭ್ರಮ ಸಡಗರದಿಂದ ರಜತ ಮಹೋತ್ಸವ ಕಾರ್ಯಕ್ರಮವು ಇಂದು ಮಧ್ಯಾಹ್ನ 12 ಗಂಟೆಗೆ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕಾರವಾರದ ಬಿಷಪ್ ರೆವರೆಂಡ್ ಫಾದರ್ ಡುಮಿಂಗ್ ಡಯಾಸ್ ಅವರು ಕ್ರೈಸ್ತ ಧರ್ಮ ಬಾಂಧವರಿಗೆ ಶಾಂತಿ ಸಮಾಧಾನವನ್ನು ತಂದುಕೊಡುವ ಮಹತ್ವಪೂರ್ಣವಾದ ಆಲಯವೇ ಕ್ರೈಸ್ತ ಮಂದಿರ ಎಂದರು. ಇಲ್ಲಿಯ ಚರ್ಚ್ ಪ್ರಾರಂಭಗೊಂಡು 25 ವರ್ಷಗಳ ಸಂಭ್ರಮದಲ್ಲಿ ನಾವೆಲ್ಲ ಸಂತೋಷದಿಂದ ಭಾಗಿಯಾಗಿದ್ದೇವೆ. ಈ ಸುಸಂದರ್ಭದಲ್ಲಿ ಚರ್ಚಿನ ನಿರ್ಮಾಣಕ್ಕೆ ಶ್ರಮಿಸಿದ ಮತ್ತು ಸಹಕರಿಸಿದ ಮಹನೀಯರನ್ನು ಸ್ಮರಿಸಿಕೊಳ್ಳಬೇಕಾಗಿರುವುದು ನಿಮ್ಮೆಲ್ಲವರ ಆದ್ಯ ಕರ್ತವ್ಯ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಫಾದರ್ ರೈಮಂಡ್ ಫರ್ನಾಂಡಿಸ್, ಫಾದರ್ ಲಾರೆನ್ ಪಿರೇರಾ, ಸೆಂಟ್ ಮೈಕಲ್ ಕಾನ್ವೆಂಟ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಸೆಲ್ವಿ ಭಾಗವಹಿಸಿ ರಜತ ಮಹೋತ್ಸವದ ಶುಭ ಕೋರಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಚರ್ಚಿನ ಧರ್ಮಗುರುಗಳಾದ ಫಾದರ್ ಸಂತೋಷ್ ನರೋನಾ ಅವರು, ರಜತ ಮಹೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಈ ಚರ್ಚಿನಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಿಗೆ ಹಾಗೂ ಚರ್ಚಿನ ಪ್ರಗತಿಗೆ ಅತ್ಯಂತ ಪ್ರೀತಿ ಗೌರವದಿಂದ ಸಹಕಾರವನ್ನು ಮಾಡುತ್ತಾ ಬಂದಿರುವುದರಿಂದ ಇಂದು ಈ ಚರ್ಚ್ ರಜತ ಮಹೋತ್ಸವದ ಸಂಭ್ರಮದಲ್ಲಿದೆ ಎಂದರು. ಸೆಂಟ್ ಜೋಸೆಫ್ ವರ್ಕರ್ ಚರ್ಚಿನ ಪ್ರಧಾನ ಕಾರ್ಯದರ್ಶಿ ಜಾನ್ಸನ್ ರೋಡರ್ಗಿಸ್ ಅವರು ವರದಿಯನ್ನು ಮಂಡಿಸಿದರು. ಈ ಚರ್ಚಿನ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಸದಾ ಸಹಕಾರವನ್ನು ನೀಡುತ್ತಾ ಬಂದಿರುವ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ಮುಂದೆಯೂ ಇದೇ ರೀತಿ ಸಹಕಾರವಿರಲಿ ಎಂದು ವಿನಂತಿಸಿದರು. ಫಾದರ್ ಸ್ಟೀವನ್ ಸ್ವಾಗತ ಕಾರ್ಯಕ್ರಮಕ್ಕೆ ಶಿಕ್ಷಕಿ ಸೋನಿಯಾ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಸೆಂಟ್ ಮೈಕಲ್ ಕಾನ್ವೆಂಟ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ವಿವಿಧ ನೃತ್ಯ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಕ್ರೈಸ್ತ ಧರ್ಮ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. देवाच्या बेसावानी भरलेलो भागी दीस हांव मागता. तुम्ही जाणा आम्ही सगळी साहित्य वर्सां आमच्या DSSेक एक बरो गवळी पावस आमच्या राखून याव आणि थोड्या देवा आमचे हे मागणे ऐक लोकांक सुडसे अनुक गोळा केला आमकां वरते